ಕೋಲನ್ ಕ್ಯಾನ್ಸರ್ ಲಕ್ಷಣಗಳೇನು ಇದರ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಕೋಲನ್ ಕ್ಯಾನ್ಸರ್ ಅಂದ್ರೆ ದೊಡ್ಡ ಕರುಳಿನ ಕ್ಯಾನ್ಸರ್. ಸೊ ಇದರ ಸಿಂಪ್ಟಮ್ಸು ಬಹಳ ಬೇರೆ ಬೇರೆ ತರ ಸಿಂಪ್ಟಮ್ಸ್ ಇರಬಹುದು. ಮಲದಲ್ಲಿ ರಕ್ತ ಹೋಗುತ್ತಿದ್ದರೆ ಅದು ಒಂದು ಸಿಂಪ್ಟಮ್, ಬಟ್ ಇದು ಎಲ್ಲರಲ್ಲೂ ಇರಲಿಕ್ಕಿಲ್ಲ. ಮಲ ಹೋಗುವಾಗ, ಸ್ಟೂಲ್ಸ್ ಪಾಸ್ ಮಾಡುವಾಗ ಏನಾದ್ರೂ ನೋವಿದ್ರೆ, ಹೋಗಕ್ಕೆ ಕಷ್ಟ ಆದ್ರೆ, ಬೇದಿ ಇದ್ರೆ ಬಹಳ ಸೀರಿಯಸ್ ಸಿಂಪ್ಟಮ್. ಇದು ಖಂಡಿತವಾಗ್ಲೂ ಇನ್ವೆಸ್ಟಿಗೇಟ್ ಆಗಬೇಕು. ಇದು ಬಿಟ್ರೆ ಕೆಲವು ಸಲ ಕೋಲನ್ ಕ್ಯಾನ್ಸರ್ ಏನೂ ಸಿಂಪ್ಟಮ್ಸ್ ಇಲ್ದೇನೂ ಇರಬಹುದು. ಅಂದ್ರೆ ಸೈಲೆಂಟ್ ಆಗಿ ರಕ್ತ ಹೋಗ್ಬಹುದು, ಅಷ್ಟೊಂದು ಇದಿಲ್ದೇನೆ. ಇದರಿಂದ ರಕ್ತ ಕಮ್ಮಿ ಆಗ್ಬಿಟ್ಟು ಎನಿಮಿಯಾ ಆಗತ್ತೆ. ಎನಿಮಿಯಾ ಇನ್ವೆಸ್ಟಿಗೇಟ್ ಮಾಡುವಾಗ, ಕೊಲೊನೋಸ್ಕೋಪಿ ಮಾಡುವಾಗ ಕೋಲನ್ ಕ್ಯಾನ್ಸರ್ ಇದೆ ಅಂತ ತಿಳುವಳಿಕೆಗೆ ಬರಬಹುದು. ಕೆಲವು ಸಲ ಪೇಷಂಟ್ಗಳು ಇದನ್ನ ತುಂಬಾ ಗಮನಕ್ಕೆ ತಗೊಳ್ಳದಿದ್ರೆ ಬಹಳ ಹರಡ್ಬಿಟ್ಟು ಕ್ಯಾನ್ಸರ್ ಬರಬಹುದು. ಈಗ ಲಿವರ್ಗೆ ಸ್ಪ್ರೆಡ್ ಆಗಿ ಅದರಿಂದ ಜಾಂಡಿಸ್ ಬರೋದು, ಅಥವಾ ಶ್ವಾಸಕೋಶಕ್ಕೆ ಸ್ಪ್ರೆಡ್ ಆಗಿ ಕೆಮ್ಮುವಾಗ ರಕ್ತ ಬರೋದು, ಇಂಥ ಸಿಂಪ್ಟಮ್ಸ್ ಕೂಡ ಬರಬಹುದು. ಇನ್ನು ವಿಪರೀತವಾಗಿ ಏನು ಸಿಂಪ್ಟಮ್ಸ್ ಇಲ್ದೇನೋ ಜಸ್ಟ್ ಕೊಲೊನೋಸ್ಕೋಪಿ ಮಾಡುವಾಗ ಕೂಡ ಕ್ಯಾನ್ಸರ್ ಕಂಡು ಬರುತ್ತದೆ. ಬಟ್ ಇಂಥದ್ದು ಏನಾದ್ರೂ ಸಿಂಪ್ಟಮ್ಸ್ ಇದ್ರೆ ನೀವು ಖಂಡಿತವಾಗ್ಲೂ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅದನ್ನ ಪರೀಕ್ಷೆ ಮಾಡಿಸ್ಕೋಬೇಕು ಅಂತ ಹೇಳಲು ಇಚ್ಛಿಸುತ್ತೇನೆ.